ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡೋಣ. ಮೊದಲನೇ ಟಾಪ್ ಸ್ಟೋರಿ, ಕುರ್ಚಿ ಖಾಲಿಗೂ ಮುನ್ನ ಟವಲ್ ಹಾಕುವಂತಹ ಕೆಲಸ ಆಗ್ತಾ ಇದೆ. ಪರಿಷತ್ತಲ್ಲಿ ಪಾರಮ್ಯ ಮೆರಿತಾ ಇದ್ದಂತೆ ಕಾಂಗ್ರೆಸ್ ಅಲ್ಲಿ ಈಗ ಹೈ ವೋಲ್ಟೇಜ್ ಕರೆಂಟ್ ಹರಿದಂತಾಗಿದೆ. ಅದರಲ್ಲೂ ಮೇಲ್ಮನೆಯ ಅಧಿಕಾರಯುತ ಕುರ್ಚಿಗಳಿಗೆ ಹಲವು ಹಳೆ ಹುಲಿಗಳು ಟವಲ್ ಹಾಕಿ ಕುಳಿತಿವೆ ಅಂತೆ. ಹಾಗಿದ್ರೆ ಯಾರು ಯಾವ ಸ್ಥಾನಮಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ? ನಿನ್ನೆ ನಾವು ಹೇಳ್ತಾ ಇದ್ವಿ ಸಭಾಪತಿ ಸ್ಥಾನದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಈಗ ಇನ್ನೊಂದು ಶೇಡ್ ಹೇಳ್ತಾ ಇದ್ದೀವಿ. ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈಗ ಸಭಾಪತಿ ಸ್ಥಾನಮಾನವನ್ನು ಚೇಂಜ್ ಮಾಡಬೇಕು ಅನ್ನೋಂಥ ಪ್ರೆಷರ್ ಇದೆಯಾ? ಅದಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕ್ತಾರಾ? ಒಳನೋಟ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ಇದನ್ನು ನೋಡೋಣ. ಇನ್ನು ಎರಡನೇ ಸ್ಟೋರಿ, ಸತೀಶ್ ಭೂಚಕ್ರ. ಏನಿದು ಸತೀಶ್ ಭೂಚಕ್ರ? ರಾಜ್ಯ ರಾಜಕೀಯದಲ್ಲಿ ಬಿಡದಿ ಬೆಂಕಿ ಜ್ವಾಲಾಮುಖಿಯಾಗಿ ಸ್ಫೋಟಿಸ್ತಾ ಇರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದರ ನಡುವೆ ಸ್ವಪಕ್ಷದ ವಿರುದ್ಧವೇ ಸತೀಶ್ ಜಾರಕಿಹೊಳಿಯವರು ಧ್ವನಿ ಎತ್ತಿದ್ದಾರೆ. ಸಿಎಂ ಕನಸಿನ ಕೂಸು ಬಿಡದಿ ಟೌನ್ಶಿಪ್. ಇದಕ್ಕೆ ಬೆಳಗಾವಿ ಸಾಹುಕಾರ್ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ವಿರುದ್ಧ ನಾವು ಹೋದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಉದ್ದೇಶ ಇಷ್ಟಕ್ಕೆ ಸೀಮಿತ ಆಗಿದೆಯಾ ಅಥವಾ ಇದನ್ನ ಮುಂದುವರೆದ ಉದ್ದೇಶ ಇನ್ನೊಂದಿದೆಯಾ? ಇದೆ ಅಂತ ಹೇಳುತ್ತೆ ಒಳನೋಟ. ಅದು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಒಳನೋಟದಲ್ಲಿ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಈಗ ಮೊದಲ ಸ್ಟೋರಿ ವೀಕ್ಷಕರೇ, ಪರಿಷತ್ ಸಮರಾಂಗಣ. ಪರಿಷತ್ ಸಮರಾಂಗಣದಲ್ಲಿ ಡಿಕೆಶಿ ಮೊದಲ ಪ್ರಯತ್ನದಲ್ಲೇ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ. ಅವರಿಗೆ ಪ್ರತಿಷ್ಠೆಯಾಗಿತ್ತು 5ಕ್ಕೆ 5 ಗೆಲ್ಲಬೇಕು ಅಂತ ಹೇಳಿ 5 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮೇಲ್ಮನೆಯಲ್ಲೂ ಕೂಡ ಕಾಂಗ್ರೆಸ್ ಮೆಜಾರಿಟಿಯನ್ನು ಗಿಟ್ಟಿಸಿಕೊಂಡಿದೆ. ಈಗ ಬಹುಮತ ಬಂದ ತಕ್ಷಣ ಈಗ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಹಿರಿಯರ ಮನೆಯ ಹಳೆ ಹುಲಿಗಳು ಅಲರ್ಟ್ ಆಗಿದ್ದಾರಂತೆ. ಯಾವ ವಿಚಾರಕ್ಕೆ? ಕುರ್ಚಿಯೇ ಖಾಲಿಯಾಗದೆ ಟವಲ್ ಹಾಕಿ ಕುಳಿತಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಯಾವ ಕುರ್ಚಿ, ಯಾವ ಟವೆಲ್ಲು, ಯಾರಿಂದ ಟವೆಲ್ಲು? ಒಳನೋಟದ ವರದಿ ಏನು ಹೇಳುತ್ತೆ ನೋಡ್ಕೊಂಬನ್ನಿ. ಕೂಸು ಹುಟ್ಟೋ ಮುನ್ನವೇ ಕೆಲವರಿಂದ ಗುಲಾವಿ. ಯುದ್ಧ ಗೆದ್ದ ಬೆನ್ನಲ್ಲೇ ಸೈನಿಕ ಪಡೆ ಫುಲ್ ಅಲರ್ಟ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಸ್ಥಾನಗಳನ್ನ ಕಬ್ಜಾ ಮಾಡೋ ಮೂಲಕ ನೂತನ ಸಿಎಂ ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸಿದ್ದಾರೆ. ಪರಿಷತ್ನ 7 ಸ್ಥಾನಗಳಿಗೆ ನಡೆದಿದ್ದ ಮಹಾ ಕದನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ತಾನೊಬ್ಬ ಟ್ರಬಲ್ ಶೂಟರ್, ರಾಜಕೀಯ ಚಾಣಕ್ಯ ಅನ್ನೋದನ್ನ ಸಾಬೀತು ಮಾಡಿಕೊಂಡಿದ್ದಾರೆ. ಇತ್ತ ಕುಚುಕು ಗೆಳೆತನದ ಹಾಡು ಹಾಡ್ತಿದ್ದ ದೋಸ್ತಿಗಳಲ್ಲೂ ಸಣ್ಣದೊಂದು ಕಂಪನ ಶುರುವಾಗಿರೋದು ಗುಟ್ಟಾಗೇನೂ ಉಳಿದಿಲ್ಲ. ಆಪ್ತನನ್ನ ಕಣಕ್ಕಿಳಿಸಿ ಪರಿಷತ್ಗೆ ಎಂಟ್ರಿ ಹಾಕಿಸಿರೋ ಸಿಎಂ ಒಂದ್ ಕಡೆ ಗೆದ್ದು ಬೀಗ್ತಿದ್ರೆ, ಇತ್ತ ಸದ್ದಿಲ್ಲದೆ ಕಾಂಗ್ರೆಸ್ ಮನೆಯಲ್ಲೊಂದು ಸಣ್ಣ ರಾಜಕೀಯ ಹೊಗೆಯಾಡೋದಕ್ಕೆ ಶುರುವಾಗಿರೋದು ಒಳನೋಟದ ಒಳಕಣ್ಣಿಗೆ ಗೋಚರಿಸಿದೆ. ಹೌದು, ಪರಿಷತ್ನ ಹಳೆ ಹುಲಿಗಳೆಲ್ಲ ಈ ಗೆಲುವಿನ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿದ್ದು, ಕೂಸು ಹುಟ್ಟುವ ಮುನ್ನವೇ ಗುಲಾವಿ ಹೊಲಿಸಿದ್ರು ಎನ್ನುವಂತೆ ಸೂಟು ಹೊಲಿಸಿ ಬೂಟಿಗೆ ಪಾಲಿಶ್ ಹಾಕೋ ಕೆಲಸ ಶುರು ಮಾಡಿದ್ದಾರೆ ಅನ್ನೋ ಗುಸುಗುಸು ಶುರುವಾಗಿದೆ. ಪರಿಷತ್ ಹಳೆ ಕಲಿಗಳಿಗೆ ಹೊಸ ಹುರುಪು. ಖಾಲಿಯೇ ಇರದ ಕುರ್ಚಿಗೆ ಟವೆಲ್. ಈ ರಾಜಕೀಯವೆನ್ನೋದೇ ಹಾಗೆ ಅನ್ಸುತ್ತೆ. ಇಲ್ಲಿ ಸಣ್ಣದೊಂದು ಸೈಕಲ್ ಗ್ಯಾಪ್ ಸಿಕ್ಕರೂ ಸಾಕು, ನನಗಿದು ಬಿಡ್ಲಿ ಅಂತ ಮುನ್ನುಗ್ಗೋರೆ ಹೆಚ್ಚು. ಇವತ್ತು ಒಳನೋಟದ ಕಣ್ಣಿಗೆ ಬಿದ್ದಿರುವುದು ಇಂಥದ್ದೇ ಒಂದು ಅವಕಾಶಕ್ಕಾಗಿನ ಹಪಹಪಿನ ಕಹಾನಿ. ಒಳನೋಟದ ಆಪ್ತ ಮೂಲಗಳೇ ಇವತ್ತು ತೆರೆದಿಡ್ತಿರುವಂತೆ ಪರಿಷತ್ನ ಕಾಂಗ್ರೆಸ್ನ ಹಳೇ ಹುಲಿಗಳು ಕುರ್ಚಿ ಖಾಲಿಯಾಗುವ ಮುನ್ನವೇ ಟವೆಲ್ ಹಾಕಿ ಕೂತಿದ್ದಾರೆ ಅನ್ನೋದು ಅಚ್ಚರಿಯಾದ್ರೂ ಇದು ಸತ್ಯ. ಖಾಲಿಯಾಗದ ಅಧಿಕಾರಕ್ಕೆ ಪರಿಷತ್ನ ದಿಗ್ವಿಜಯದ ಬೆನ್ನಲ್ಲೇ ಕೆಲವರು ರಿಸರ್ವೇಶನ್ ಶುರು ಮಾಡಿದ್ದಾರೆ ಎನ್ನುತ್ತಿವೆ ಕೆಪಿಸಿಸಿ ಆಪ್ತ ಮೂಲಗಳು. ಸಂಖ್ಯಾಬಲದಲ್ಲಿ ಪಾರಮ್ಯ ಸಾಧಿಸಿದ ಕಾಂಗ್ರೆಸ್. ಸ್ಪೀಕರ್ ಹುದ್ದೆ ಬದಲಿಗೆ ಕೈ ಹಾಕ್ತಾರಾ ಸಿಎಂ? ಮೊನ್ನೆ ನಡೆದ ಪರಿಷತ್ ಚುನಾವಣೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಲೆಕ್ಕಾಚಾರಗಳಿಗೆ ಜನ್ಮ ನೀಡಿದೆ. ಹಾಗೆ ನೋಡಿದ್ರೆ ಈ ಲೆಕ್ಕಾಚಾರದ ಹಿಂದೆ ಬಲು ದೊಡ್ಡ ರಾಜಕೀಯ ಗಣಿತವೊಂದು ನಡೆದಿರುವುದು ಸುಳ್ಳಲ್ಲ. ವಿಧಾನಸಭೆಯಲ್ಲಿ ಭರ್ಜರಿ ಬಹುಮತವಿದ್ರೂ ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಶಕ್ತಿಹೀನವಾಗಿತ್ತು. ಆದರೆ ಮೊನ್ನೆಯ ಚುನಾವಣೆ ಬಳಿಕ
ಕಾಂಗ್ರೆಸ್ ಪರಿಷತ್ ಸದಸ್ಯರ ಸಂಖ್ಯೆ ಈಗ 39ಕ್ಕೆ ಏರಿಕೆಯಾಗಿದೆ. ಇನ್ನು ಬಿಜೆಪಿ ಸಂಖ್ಯೆ 28ಕ್ಕೆ ಕುಸಿದಿದ್ರೆ ಜೆಡಿಎಸ್ನ ಬಲ 6ಕ್ಕೆ ಸೀಮಿತವಾಗಿದೆ. ಇನ್ನು ಓರ್ವ ಸಭಾಪತಿ ಇದ್ರೆ ಓರ್ವ ಪಕ್ಷೇತರ ಸದಸ್ಯರಿದ್ದಾರೆ. ಯಾವಾಗ ಕಾಂಗ್ರೆಸ್ನ ಬಲ 39ಕ್ಕೆ ಏರ್ತೋ ಪರಿಷತ್ನ ಹಳೇ ಸದಸ್ಯರು ಅಧಿಕಾರಯುತ ಹುದ್ದೆಗಳ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರಂತೆ. ಹೊರಟ್ಟಿ ವಿರುದ್ಧ ಮಂಡನೆಯಾಗುತ್ತಾ ಅವಿಶ್ವಾಸ. ಕಾಂಗ್ರೆಸ್ಸಿಗೀಗ ಪರಿಷತ್ನಲ್ಲಿ ಫುಲ್ ಮೆಜಾರಿಟಿ. 39 ಸದಸ್ಯರನ್ನ ಹೊಂದುವ ಮೂಲಕ ಕಾಂಗ್ರೆಸ್ ಪರಿಷತ್ನಲ್ಲಿ ಬಹುಮತವನ್ನ ಸಾಧಿಸಿದೆ. ಹಾಗಿದ್ರೆ ಮೇಲ್ಮನೆ ಸಭಾಪತಿಗಳನ್ನ ಬದಲಿಸುವ ಸಾಹಸಕ್ಕೆ ಕೈ ಹಾಕ್ತಾರಾ ಸಿಎಂ ಅನ್ನೋ ಗಣಿತ ಶುರುವಾಗಿದೆ. ಕಳೆದ 4.5 ದಶಕಗಳಿಂದ ಮೇಲ್ಮನೆ ಕಾಯಂ ಸದಸ್ಯರಾಗಿರೋ ಬಸವರಾಜ್ ಹೊರಟ್ಟಿ ಬದಲಾಗ್ತಾರ? ಈ ಪ್ರಶ್ನೆ ಖುದ್ದು ಕಾಂಗ್ರೆಸ್ಸಿಗರನ್ನ ಕಾಡ್ತಾ ಇದೆ. ಒಂದೊಮ್ಮೆ ಈ ಹುದ್ದೆ ತೆರವಾದ್ರೆ ನಮಗಿರ್ಲಿ ಅಂತ ಹಳಬರು ಟವೆಲ್ ಹಾಕ್ತಿದ್ದಾರೆ ಎನ್ನಲಾಗ್ತಿದೆ. ಸಭಾಪತಿ ಸ್ಥಾನ ತೆರವಾದ್ರೆ ಇತ್ತ ಉಪಸಭಾಪತಿಯು ಬದಲಾಗಲೇಬೇಕು ಅನ್ನೋದು ಕೆಲವರ ವಾದ. ಹೀಗಿದ್ದಾಗ ಆ ಎರಡಕ್ಕೂ ಈಗಲೇ ಕೆಲವರು ಸ್ಪರ್ಧೆ ಒಡ್ಡುತ್ತಿದ್ದಾರೆ. ಆದ್ರೆ 4 ದಶಕಗಳ ಮೇಲ್ಮನೆ ಸಖ್ಯ ಹೊಂದಿರುವ ಹೊರಟ್ಟಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದ ಸದಸ್ಯ ಅನ್ನೋದು ಕೂಡ ಕಟು ಸತ್ಯ. ಪರಿಷತ್ನ ಹಿರಿಯ ಮುಖಂಡರಾಗಿರೋ ಹೊರಟ್ಟಿ ವಿರುದ್ಧ ಅವಿಶ್ವಾಸ ಮಂಡಿಸುವ ಮೂಲಕ ಅವರ ಗೌರವಕ್ಕೆ ಚ್ಯುತಿ ತರಲು ಸಿದ್ದರಾಮಯ್ಯ ಸುತಾರಾಮ್ ಒಪ್ಪಲ್ಲ ಅನ್ನೋ ಮಾತುಗಳಿವೆ. ಆದ್ರೆ ಒಂದೊಮ್ಮೆ ಹೊರಟ್ಟಿಯವರೇ ಕುರ್ಚಿ ತ್ಯಜಿಸಿದ್ರೆ ಅದನ್ನ ಅಲಂಕರಿಸಲು ಅತಿರಥರು ಕಾದು ಕುಳಿತಿದ್ದಾರಂತೆ. ಚೀಫ್ ವಿಪ್ ಕುರ್ಚಿಗೂ ಹಲವರಿಂದ ಗಾಳ. ನಾಮ ನಿರ್ದೇಶನ ನಂತರ ಬದಲಾಗುತ್ತಾ ಗೇಮ್. ಇವತ್ತು ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಬಹುಮತ ಸಾಧಿಸಿದೆ. ಕೆಲ ದಿನಗಳಲ್ಲೇ ನಾಮ ನಿರ್ದೇಶಿತ ಸ್ಥಾನಗಳಿಗೂ ಸರ್ಕಾರ ನೇಮಕ ಪ್ರಕ್ರಿಯೆ ಪೂರ್ಣಗೊಳಿಸಿದೆ. ಇನ್ನು ಡಿಕೆ ಸಂಪುಟ ವಿಸ್ತರಣೆಯಾದ್ರೆ ಒಂದಿಬ್ಬರಿಗೆ ಅವಕಾಶ ಫಿಕ್ಸ್ ಅನ್ನೋ ಲೆಕ್ಕಾಚಾರವಿದೆ. ಹಾಗೆ ಕೆಲ ಹಿರಿಯರು ಕ್ಯಾಬಿನೆಟ್ ಸೇರಿದ್ರೆ ಇತ್ತ ಚೀಫ್ ವಿಪ್ ಪೋಸ್ಟ್ ಆದ್ರೂ ನಮಗಿರ್ಲಿ ಅಂತಿದ್ದಾರಂತೆ ಕೆಲವರು. ಸದ್ಯ ಸಲೀಂ ಅಹಮದ್ ಕೈಯಲ್ಲಿರುವಂತ ಚೀಫ್ ವಿಪ್ ಪಟ್ಟ ಬದಲಾದ್ರೆ ನಮಗಿರ್ಲಿ ಅಂತ ಕೆಲವರು ಟವೆಲ್ ಹಾಸಿ ಕೂತಿದ್ದಾರಂತೆ. ಆದ್ರೆ ಈ ಎಲ್ಲ ಸಾಧ್ಯತೆಗಳು ಇನ್ನು ಕಾರ್ಯರೂಪಕ್ಕೆ ಬರಬೇಕಿದೆ ಅಷ್ಟೇ. ಇದರ ನಡುವೆಯೂ ಮೇಲ್ಮನೆಯ ಅನುಭವಿ ಆಟಗಾರರು ಈಗಾಗಲೇ ತಮ್ಮ ಚದುರಂಗದ ಕಾಯಿಗಳನ್ನ ಮುನ್ನಡೆಸುತ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನಲ್ಲೇ ಫುಲ್ ಚರ್ಚೆ ಆಗ್ತಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಪ್ರಶ್ನೆ ಇರೋದು ಬಹಳ ಸುಲಭ. ಏನು, ಈಗ ಪರಿಷತ್ನಲ್ಲಿಯೂ ಕೂಡ ಕಾಂಗ್ರೆಸ್ನವರು ಮೆಜಾರಿಟಿಯನ್ನು ಸಾಧಿಸಿದ್ದಾರೆ. ಆ ಸದಸ್ಯರನ್ನ ಕಾಡುವಂಥ ಪ್ರಶ್ನೆ ಏನು ಅಂತಂದರೆ, ನಾವು ಮೆಜಾರಿಟಿಯಲ್ಲಿ ಇದ್ದೀವಿ ಅಂದಮೇಲೆ ಸಭಾಪತಿಗಳು ನಮ್ಮ ಪಾರ್ಟಿಯವರೇ ಆಗಿದ್ದರೆ ಚಂದ, ಆ ರೀತಿಯ ಒಂದು ವಿಚಾರ ಬರೋದು ಸಹಜ. ಈಗ ಆಗ್ತಾ ಇರೋದು ಕೂಡ ಅದೇ. ಇಷ್ಟು ದಿನ ಹೊರಟ್ಟಿ ಅವರಿಗೆ ಸಿದ್ದರಾಮಯ್ಯ ಅವರ ಅಭಯ ಇತ್ತು, ಸಿದ್ದರಾಮಯ್ಯ ಅವರ ಸಪೋರ್ಟ್ ಇತ್ತು. ಹೀಗಾಗಿ ಯಾರು ಕೂಡ ಸ್ಪೀಕರ್ ಚೇಂಜ್ ಮಾಡೋದಕ್ಕೆ ಮುನ್ನುಗ್ಲಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಬಹುಮತ ಇರಲಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಅವ್ರಿಗೆ ಬಹುಮತ ಬಂದಾಯಿತು, ಯಾಕೆ ಸುಮ್ಮನೆ ಕೂರ್ತಾರೆ? ಸಭಾಪತಿಗಳು ಕೂಡ ನಮ್ಮ ಪಾರ್ಟಿಯವರೇ ಆಗಬೇಕು ಅಂತ ಬಯಸೋದು ಸಹಜ. ಆ ನಿಟ್ಟಿನಲ್ಲಿ ಹಲವರು ಈಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕುರ್ಚಿ ಖಾಲಿ ಇಲ್ಲ. ಕುರ್ಚಿ ಖಾಲಿಗೂ ಮುನ್ನ ಟವಲ್ ಹಾಕುವಂತಹ ಕೆಲಸ ಆಗ್ತಾ ಇದೆ. ಮೇಲ್ಮನೆಯಲ್ಲಿ ಹಳೆ ಹುಲಿಗಳ ಮೇಲಾಟ ಜೋರಾಗಿದೆ. ಖಾಲಿ ಆಗದಂತಹ ಕುರ್ಚಿಗೆ ಅತಿರಥ ಮಹಾರಥರು ಈಗ ಟವಲ್ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಹೊರಟ್ಟಿ ಬದಲಾವಣೆಗೆ ಮುಖ್ಯಮಂತ್ರಿಗಳು ನಿಜಕ್ಕೂ ಕೈ ಹಾಕ್ತಾರ ಅನ್ನೋಂತಹ ಪ್ರಶ್ನೆ ಇದೆ. ಇಷ್ಟು ದಿನ ಸಿದ್ದರಾಮಯ್ಯ ಅವ್ರಿಗಂತೂ ಆ ಪ್ರೆಜರ್ ಇರಲಿಲ್ಲ. ಆದರೆ ಈಗ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಪ್ರೆಜರ್ ಖಂಡಿತ ಇದೆ. ಒತ್ತಡ ಹಾಕುವಂಥ ಕೆಲಸ ಆಗ್ತಾ ಇದೆ. ಕಾರಣ, ಕಾಂಗ್ರೆಸ್ನವರ ಮೆಜಾರಿಟಿ ಇದೆ, ನಮ್ಮ ಪಾರ್ಟಿಯವರೇ ಬಂದು ಕೂತ್ಕೊಳ್ಳಿ ಅಲ್ಲಿ ಅಂತ ಪರಿಷತ್ನ ಸದಸ್ಯರು ಈಗ ಇವರಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಹೇಗೆ ನಿಭಾಯಿಸ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನೋಂಥದ್ದು ಪ್ರಶ್ನೆ. ಯಾಕಂದರೆ ಟೈಮ್ ಈಸ್ ವೆರಿ ಪ್ರೀಷಿಯಸ್. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಭಾರಿ ಪ್ರೀಷಿಯಸ್ ಟೈಮು. ಏನು ಮಾಡ್ತಾರೆ? ಸಿಕ್ಕಿರೋದು ಬಹಳ ಕಡಿಮೆ ಅವಧಿ, ಬಹಳ ಕೆಲಸಗಳಿದೆ ಮಾಡೋದಕ್ಕೆ. ಅತಿವೃಷ್ಟಿಯಾಗಿ ಪರಿಹಾರ ಸಿಕ್ಕಿಲ್ಲ ರೈತರಿಗೆ. ಈಗ ಮತ್ತೆ ಬರಗಾಲ ಬಂದಿದೆ, ಮಳೆ ಕೊರತೆ ಆಗ್ತಾ ಇದೆ. ಇದನ್ನು ನಿಭಾಯಿಸಬೇಕು. ಕಾವೇರಿ ನೀರು, ಮೇಕೆದಾಟು, ಶಾಲೆಗಳ ಮೇಲ್ಛಾವಣಿ ಕುಸಿತಾ ಇದೆ, ಶಿಕ್ಷಕರಿಲ್ಲ. ಹಿಂಗೇ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಸಂಪುಟ ವಿಸ್ತರಣೆ ಆಗಬೇಕು, ಅಲ್ಲಿಯೂ ಕೂಡ ಭಾರಿ ಪ್ರತಿಭಟನೆಗಳು. ನಮ್ಮ ಸಾಹೇಬರನ್ನ ಮಿನಿಸ್ಟರ್ ಮಾಡಿ ಅಂತ ಪ್ರತಿಭಟನೆಗಳಾಗ್ತಾ ಇದೆ. ಅವರು ಮನೆಗೆ ಹೋಗ್ತಾ ಇದ್ದಾರೆ. ಇದ್ರ ಮಧ್ಯೆ ಇದಕ್ಕೆ ಕೈ ಹಾಕ್ತಾರಾ? ಕೈ ಹಾಕಬೇಕು ಅಂತ ಪ್ರೆಜರ್ ಇದೆಯಾ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಬಹುಶಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಲವರಿಗೆ ಹಲವು ರೀತಿಯ ಭರವಸೆಗಳನ್ನು ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಈ ಸಂಪುಟ ವಿಸ್ತರಣೆ ಅನ್ನುವಂಥ ಪ್ರಶ್ನೆ ಬಂದಾಗ ಹಲವು ಹಿರಿಯರಿಗೆ ಭರವಸೆಯನ್ನು ಕೊಟ್ಟಿರ್ಬೋದು.
ನಿಮ್ಮನ್ನು ಸಭಾಪತಿ ಮಾಡ್ತೀವಿ, ನಿಮ್ಮನ್ನು ಚೀಫ್ ವಿಪ್ ಮಾಡ್ತೀವಿ, ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ, ಹಿಂಗೆ ಹೇಳಿ ಹೇಳಿ ಸಮಾಧಾನ ಪಡಿಸುವಂಥ ಕೆಲಸ ಆಗ್ತಾ ಇದೆ. ಈಗ ಹಾಗಿದ್ರೆ ಸಭಾಪತಿಯ ಸ್ಥಾನಮಾನದ ವಿಚಾರದ ಸರದಿ ಬಂತ? ಏನು ಹೇಳುತ್ತೆ ನಮ್ಮ ಒಳನೋಟ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಳನೋಟದ ಒಳ ಪಾತಾಳಿಯನ್ನು ತಿಳಿಸೋದಕ್ಕೆ ನನ್ನ ಕುಲೀಗ ಹನುಮಂತ್ ಕೂಡ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹನುಮಂತ, ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಪ್ರೆಷರ್ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇಷ್ಟು ದಿನ ಆ ರೀತಿಯ ಸಂದರ್ಭನೇ ಇರಲಿಲ್ಲ, ಈಗ ಮೆಜಾರಿಟಿ ಬಂದ ಮೇಲೆ ಆ ರೀತಿಯ ಸಂದರ್ಭ ಬಂದಿದೆ. ಡಿ ಕೆ ಶಿವಕುಮಾರ್ ಅವರು ಸಭಾಪತಿಯ ಬದಲಾವಣೆಗೆ ಕೈ ಹಾಕ್ತಾರಾ? ಆ ರೀತಿಯ ಪ್ರಯತ್ನಗಳು ನಿಜಕ್ಕೂ ನಡೀತಾ ಇದೆಯಾ? ಒತ್ತಡ ಇದೆಯಾ? ಶ್ರೀಪಾದ್, ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒತ್ತಡ ಖಂಡಿತವಾಗ್ಲೂ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅವರು ಗುರಿಯಾಗಿಟ್ಕೊಂಡು ರಾಜ್ಯ ರಾಜಕಾರಣದಲ್ಲಿ ಒಂದು ಸರ್ಕಾರಕ್ಕೆ ಒಂದು ಹೊಸ ಇಮೇಜನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಮುಂದುವರೆದಿದ್ದಾರೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು ಏನಂತಂದು ಹೇಳಿದ್ರೆ, ಮೊದಲನೇದಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಎದುರಾಗಬಹುದಾದಂಥ ಒತ್ತಡ. ಎರಡನೇದ್ದು, ಇದು ಒಂದೊಂದು ಕಡೆ ಶಾಸಕರಿಂದ ಒತ್ತಡ ಕ್ರಿಯೇಟ್ ಆಗ್ಬೋದು. ಎರಡನೇ ಒತ್ತಡ ಏನಂತಂದು ಹೇಳಿದ್ರೆ, ಅದು ನೇರವಾಗಿ ಕರ್ನಾಟಕ ವಿಧಾನ ಪರಿಷತ್ತಿಂದನೂ ಕೂಡ ಒತ್ತಡ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ, ರಾಜಕಾರಣಿಗಳು ಯಾರೂ ಕೂಡ ಸುಮ್ಮನೆ ಆಗಲ್ಲ. ಮೊದಲಿಗೆ ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಾರೆ, ವಿಧಾನಸಭಾ ಕ್ಷೇತ್ರದಿಂದ ನಾವು ಕಣಕ್ಕಿಳಿಬೇಕು ಅನ್ನೋಂಥ ಒತ್ತಡದಲ್ಲಿರ್ತಾರೆ. ಆ ಒಂದು ತಮ್ಮ ರಾಜಕೀಯ ಗಾಡ್ ಫಾದರ್ಗಳಿಗೆ ಒತ್ತಡ ಹಾಕ್ತಾರೆ. ವಿಧಾನ ಪರಿಷತ್ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಡಿ ಅನ್ನೋಂಥ ಒತ್ತಡಗಳನ್ನು ರಾಜಕಾರಣಿಗಳ ಮೇಲೆ ಹಾಕ್ತಾರೆ. ಅದಾಗಿ ಎಮ್ ಎಲ್ ಎಗಳಾದ ನಂತರದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ನಂತರದಲ್ಲಿ ಯಾವ ಕುರ್ಚಿ ಖಾಲಿ ಇದೆ ಆ ಕುರ್ಚಿಯಲ್ಲಿ ನಾನು ಹೇಗೆ ಕೂತ್ಕೊಳ್ಬೋದು ಅನ್ನುವಂಥ ಚರ್ಚೆಯನ್ನು ಒಂದು ನಿರಂತರವಾದಂಥ ರಾಜಕೀಯ ದಾಳಗಳನ್ನು ನಡೆಸ್ತಾನೇ ಬರ್ತಾರೆ. ಅದು ಎಮ್ ಎಲ್ ಸಿಗಳಾಗಿರ್ಬೋದು, ಎಮ್ ಎಲ್ ಎಗಳಾಗಿರ್ಬೋದು. ಇಬ್ಬರೂ ಕೂಡ ಎಮ್ ಎಲ್ ಎಗಳಾದಂಥವರು ಸಚಿವರಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಎಮ್ ಎಲ್ ಸಿಗಳಾದವರು ಸಚಿವರಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಒಂದು ಕರ್ನಾಟಕದ ಇತಿಹಾಸದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಒಂದಷ್ಟು ಚರ್ಚೆಗಳಲ್ಲಿ ನೋಡುವಂಥದ್ದಾದರೆ, ವಿಧಾನ ಪರಿಷತ್ತಿನಿಂದ ನೇರವಾಗಿ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಅಂತ ಬಂದಾಗ ಎಮ್ ಎಲ್ ಎಗಳ ಒತ್ತಡಗೆ ಜಾಸ್ತಿ ಇದೆ. ಹಾಗಾಗಿ ಎಮ್ ಎಲ್ ಸಿಗಳ ಸಚಿವ ಸ್ಥಾನಕ್ಕೆ ಕ್ಯಾಬಿನೆಟ್ ಒಳಗಡೆ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಇನ್ನೂ ಕೂಡ ಪರಿಪೂರ್ಣವಾದಂಥ ಚರ್ಚೆ ಇಲ್ಲ, ಮತ್ತು ಆ ಚರ್ಚೆಗೆ ಹೆಚ್ಚು ಮಹತ್ವ ಇರೋದಿಲ್ಲ ಅನ್ನೋಂಥದ್ದು ಇರುವಂಥದ್ದು. ಒಂದೊಮ್ಮೆ ಸಭಾನಾಯಕರನ್ನು ಬಿಟ್ಟರೆ, ಅಂದರೆ ಮೇಲ್ಮನವಿಯ ಸಭಾ ನಾಯಕರನ್ನ ಬಿಟ್ಟರೆ ಸಚಿವ ಸ್ಥಾನವಂತ ಕೊಡೋದು ಬಿಟ್ಟರೆ ಬೇರೆ ಕೋಟಾದಲ್ಲಿ ಇನ್ನೊಬ್ಬರನ್ನ ತೆಗೆದುಕೊಳ್ಬೇಕು ಅನ್ನೋಂಥದ್ದಾದ್ರೆ ಬೇರೆದ್ದೇ ಲೆಕ್ಕಾಚಾರ ಇದೆ. ಹೀಗಾಗಿ ನಮಗೆ ಅಟ್ಲೀಸ್ಟ್ ಸಭಾಪತಿ ಸ್ಥಾನಕ್ಕಾದರೂ ನಾವು ಕೂತ್ಕೊಳ್ಬೇಕು ಅನ್ನೋಂತಹ ತಯಾರಿಯನ್ನು ಅನೇಕ ಜನ ಮಾಡ್ತಾ ಇರೋವಂಥದ್ದು. ಯಾವ ರೀತಿ ಮಾಡಿದ್ದಾರೆ? ಮೊದಲನೇದಾಗಿ ತಮ್ಮ ಶಾಸಕರನ್ನು, ಅಂದರೆ ಎಮ್ ಎಲ್ ಸಿಗಳೇನಿದ್ದಾರೆ ಆ ಎಮ್ ಎಲ್ ಸಿಗಳನ್ನು ಬೆಂಬಲ ಪಡೀಲಿಕ್ಕೆ ಈಗಾಗಲೇ ರೆಸಾರ್ಟ್ ರಾಜಕಾರಣವನ್ನು ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ರೆಸಾರ್ಟ್ ಕೂಡ ಹೋಗಿದ್ರು. ರೆಸಾರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ಮನವೊಲಿಸುವಂಥದ್ದು, ನೀವು ಏನಾದರೂ ನಾನು ಸಭಾಪತಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಒಂದೊಮ್ಮೆ ಆ ರೀತಿಯ ಅಭಿಪ್ರಾಯಗಳು ಬಂದಾಗ ನೀವು ನನಗೆ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋಂಥ ಅಭಿಪ್ರಾಯವು ಕೂಡ ರೆಸಾರ್ಟ್ ರಾಜಕಾರಣದ ಸಂದರ್ಭದಲ್ಲಿ ಹೇಳಿದ್ದು ಉದಾಹರಣೆ ಇದೆ. ಸೇಮ್ ಟೈಮ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವರ ಬೇಡಿಕೆ ಇರೋದು ಏನಂತಂದು ಹೇಳಿದ್ರೆ, ಮೊದಲನೇ ಬೇಡಿಕೆ ಎಮ್ ಎಲ್ ಸಿಗಳಿಗೆ ಹೆಚ್ಚಿನ ವಿಶೇಷ ಅನುದಾನ ಕೊಡಬೇಕು ಅನ್ನೋಂಥದ್ದು. ಎರಡನೇ ಬೇಡಿಕೆ ಪ್ರಮುಖವಾಗಿ ಸಭಾಪತಿ ಬಸವರಾಜ್ ಹೊರಟ್ಟಿಯವರೇನಿದ್ದಾರೆ ಆ ಸ್ಥಾನಕ್ಕೆ ನಮ್ಮ ಪಕ್ಷದವರು, ನಮಗೆ ಈ ಹಿಂದೆ ಸದನದಲ್ಲಿ ಸಂಖ್ಯಾಬಲ ಇರಲಿಲ್ಲ, ಹಾಗಾಗಿ ಅನೇಕ ವಿಧೇಯಕಗಳು ಕೂಡ ಹಿನ್ನಡೆ ಆಯಿತು. ಸರ್ಕಾರ ಇದ್ದಾಗಲೂ ಕೂಡ ವಿಧೇಯಕಗಳಿಗೆ ಹಿನ್ನಡೆ ಆಗುತ್ತೆ ಅನ್ನೋಂಥದ್ದಾದರೆ ಅದು ಸಹಜವಾಗಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಹಾಗಾಗಿ ನಮ್ಮ ಪಕ್ಷದವರೇ ಅಲ್ಲಿ ಸಭಾಪತಿ ಸ್ಥಾನದಲ್ಲಿ ಕೂರಿಸ್ಬೇಕು ಅನ್ನೋಂಥ ಒತ್ತಡ ಇದ್ದಾವೆ. ಇವೆಲ್ಲವೂ ಕೂಡ ಯಾರು ಆ ಸ್ಥಾನದಲ್ಲಿ ಕೂರಬೇಕು ಅನ್ನೋಂಥ ಆಕಾಂಕ್ಷೆಯಲ್ಲಿದ್ದಾರೆ, ಅದನ್ನು ಲಾಬಿ ನಡೆಸ್ತಾ ಇದ್ದಾರೆ, ಅವ್ರು ನಡೆಸ್ತಾ ಇರೋಂಥದ್ದು. ಈಗ ನಿಜಕ್ಕೂ ಇರುವಂಥದ್ದು ಏನಂತಂದು ಹೇಳಿದ್ರೆ, ಇಲ್ಲಿ ಬಸವರಾಜ್ ಹೊರಟ್ಟಿಯವರ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒತ್ತಾಯಗಳು, ಒತ್ತಡಗಳು ಮತ್ತೆಲ್ಲ ಕೂಡ ಅಭಿಪ್ರಾಯಗಳು ಕೂಡ ಅನೇಕ ಕೆಲವೊಂದು CLP ಸಭೆಯಲ್ಲೂ ಕೂಡ MLCಗಳು ನೇರವಾಗಿ ಹೇಳಿರುವಂಥ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಬಸವರಾಜ್ ಹೊರಟ್ಟಿಯವರ ಒಡನಾಟ ಏನಿದೆ ಅದು ಸುದೀರ್ಘ ಒಡನಾಟ, ಒಂದು ವೈಯಕ್ತಿಕ ಸ್ನೇಹ ಇರುವಂಥದ್ದು, ಮತ್ತು ಜನತಾ ಪರಿವಾರದಿಂದ ಬಂದಿರುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಆಗಿರಲಿಲ್ಲ. ಈಗ ಮುಖ್ಯಮಂತ್ರಿಯಾಗಿ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ DK ಶಿವಕುಮಾರ್ ಅವರೇ ಇರುವಂಥದ್ದು, ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಚಾಚೂ ತಪ್ಪದೆ ಪಾಲನೆ ಮಾಡುವಂಥದ್ದು ಆಗಿರುವಂಥ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಸಹಜವಾಗಿಯೇ MLCಗಳು ಹೋಗಿ ಅವರ ಮೇಲೆ ಒತ್ತಡ ಹಾಕುವಂಥ ಎಲ್ಲ ಪ್ರಸಂಗಗಳು ಕೂಡ ನಡೆಯುತ್ತೆ ಈ ರಾಜಕಾರಣದಲ್ಲಿ. ಈ ಒತ್ತಡವನ್ನು DK ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆ. ಯಾಕೆ ಅಂತಂದು ಹೇಳಿದ್ರೆ,
ಈ ಹಿಂದೆ ಬದಲಾವಣೆ ಮಾಡಬೇಕು ಅಂತ ಬಂದಾಗೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು, ಸದ್ಯಕ್ಕೆ ಬದಲಾವಣೆ ಬೇಡ ಅನ್ನುವಂಥದ್ದು. ಕಾರಣ ಏನಂತಂದ ಹೇಳಿದ್ರೆ ಅವರಿಗೆ ಒಂದು ಹಿರಿತನ 45 ವರ್ಷಗಳ ಕಾಲ ಸದನದಲ್ಲಿದ್ದಾರೆ, ಆ ಹಿರಿತನ ಇದೆ, ಆ ಒಂದು ಇಡೀ ಕಾನೂನು ಮತ್ತು ಸಂಸದೀಯ ವಿಚಾರಗಳಂತ ಬಂದಂಥ ಸಂದರ್ಭದಲ್ಲಿ ಆ ಜ್ಞಾನ ಜಾಣ್ಮೆ ಎಲ್ಲವೂ ಕೂಡ ಇದೆ. ಇಡೀ ಪರಿಷತ್ತಿಗೆ ಒಂದು ಹಿರಿಯ ಸದಸ್ಯರಾಗಿರುವಂಥ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡುವಂತಹ ಒಂದು ಕೆಪಾಸಿಟಿ ಇದೆ ಅನ್ನುವಂಥ ಕಾರಣಗಳನ್ನು ಕೊಡ್ತಾ ಅವರು ಮುಂದೂಡಿಕೆ ಮಾಡ್ತಾ ಬಂದಿದ್ರು. ಇದೀಗ ಮತ್ತೆ ಅಂಥ ಪರಿಸ್ಥಿತಿಗೆ ಬದಲಾವಣೆ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆದಾಗ ಇಲ್ಲಿ ಅಗೇನ್ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡ್ತಾರಾ ಇಲ್ವಾ ಅನ್ನೋಂಥದ್ದೇ ಈಗ ಬಹಳ ಪ್ರಮುಖವಾಗಿರೋ ಪ್ರಶ್ನೆ. ಯಾಕೆ ಅಂತಂದು ಹೇಳಿದ್ರೆ ನಾವು ಕಳೆದ ಈಗಾಗಲೇ ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆದಂಥ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ, ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನ್ನಣೆ ಸಿಕ್ಕಿದೆ. ಈ ಮನ್ನಣೆ ಬಸವರಾಜ ಹೊರಟ್ಟಿಯವರ ವಿಚಾರದಲ್ಲೂ ಕೂಡ ಏನಾದರೂ ಸಿಕ್ಕರೆ, ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ, ಆದರೆ ಬದಲಾವಣೆ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಸುಲಭವಾಗಿ ಸಾಂವಿಧಾನಿಕ ಹುದ್ದೆ ಆಗಿರೋ ಕಾರಣಕ್ಕಾಗಿ ಸುಲಭವಾಗಿ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅದಕ್ಕೆ ನೋಟಿಸ್ ಕೊಡಬೇಕು. ಆ ಪ್ರಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಏನಾಗಿರುತ್ತೆ, ಈ ಒಂದು ಒತ್ತಡವನ್ನು ಸಿದ್ದರಾಮಯ್ಯನವ್ರನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂಥ ಒತ್ತಡ, ಜೊತೆಗೆ MLCಗಳ ಏನು ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥ MLCಗಳ ಒತ್ತಡ, ಇವೆಲ್ಲವನ್ನೂ ಕೂಡ DK ಶಿವಕುಮಾರ್ ಅವರು ಯಾವ ರೀತಿ ನೋಡ್ತಾರೆ, ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದೇ ಒಳಸುಳಿಯಲ್ಲಿ ಸಿಗ್ತಾ ಇರುವಂಥ ಈ ಮಾಹಿತಿ. ಶ್ರೀಪಾದ್, ಫೈನ್. ಎರಡನೇ ಸ್ಟೋರಿ ನೋಡೋಣ. ಈಗ ನೋಡಿ, ರಾಜ್ಯ ರಾಜಕೀಯದಲ್ಲಿ ಈಗ ಬಿಡದಿ ಬಡಿದಾಟ ತಾರಕಕ್ಕೇರಿದೆ. ಅಚ್ಚರಿ ಅನ್ನುವಂತೆ ಸ್ವಪಕ್ಷದ ತೀರ್ಮಾನದ ವಿರುದ್ಧ ಸತೀಶ್ ಜಾರಕಿಹೊಳಿಯವರು ಸಿಡಿದೆದ್ದಿದ್ದಾರೆ. ಹಿಂಗೆ ಯಾಕಾಯಿತು ಅನ್ನೋದೇ ಈಗಿನ ಪ್ರಶ್ನೆ. ಒಳನೋಟದಲ್ಲಿ ಇದಕ್ಕೆ ಉತ್ತರ ಸಿಗ್ತಾ ಇದೆ. ಹಾಗೆ ನೋಡಿದ್ರೆ ಬೆಳಗಾವಿಗೂ ಬಿಡದಿಗೂ ಎತ್ತಣಿಂದೆತ್ತಣ ಸಂಬಂಧ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ವಿಶೇಷ ಆಸಕ್ತಿಯನ್ನು ತೋರಿಸ್ತಾ ಇರೋದ್ರ ಹಿಂದೆ ಇರುವ ಉದ್ದೇಶ ಏನು ಅನ್ನೋಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಸತೀಶ್ ಜಾರಕಿಹೊಳಿ ಅವ್ರು ಯಾಕೆ ಪ್ರಶ್ನೆ ಮಾಡಬೇಕು ಅಂತ ನಮ್ಮ ಪ್ರಶ್ನೆ ಖಂಡಿತ ಅಲ್ಲ. ಪ್ರಶ್ನೆ ಮಾಡ್ತಾರೆ ಅವರು, ಅವ್ರಿಗೆ ಮಾಡಬೇಕು ಅನಿಸಿದೆ, ಅದು ಅವರ ಇಚ್ಛೆ. ಈಗ ಪ್ರಶ್ನೆ ಇರೋದು ಏನಂತಂದರೆ, ಇದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ ಅಂತ ಹೇಳಿ. ಈ ಬಿಡದಿ ಭೂಚಕ್ರ ಪ್ರಯೋಗದ ಹಿಂದೆ ದೊಡ್ಡದೊಂದು ರಾಜಕೀಯ ಗಣಿತ ಇದೆ ಎನ್ನಲಾಗ್ತಾ ಇದೆ. ಹಾಗಿದ್ರೆ ಏನಿದು ಹೊಸ ಆಟ ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ಕಾಂಗ್ರೆಸ್ ಮನೆಯನ್ನೇ ಧಗಧಗಿಸುತ್ತಾ ಬಿಡದಿ ಬೆಂಕಿ. ಸಿಎಂ ಕನಸಿನ ಕೂಸಿಗೆ ಸ್ವಪಕ್ಷೀಯರಿಂದಲೇ ಅಡ್ಡಗಾಲು. ಬಿಡದಿ ಈ 3 ಅಕ್ಷರದ ಪದ ಇವತ್ತು ರಾಜ್ಯ ರಾಜಕೀಯದಲ್ಲಿ ಸುನಾಮಿಯಂತೆ ಅಪ್ಪಳಿಸ್ತಾ ಇರೋದು ಸುಳ್ಳಲ್ಲ. ಕೇವಲ ಅನ್ನದಾತರ ಆಕ್ರೋಶದ ಜ್ವಾಲಾಮುಖಿ ಆಗಿದ್ರೆ ಅದನ್ನ ಹೇಗೋ ಶಾಂತವಾಗಿಸ್ತಾರೆ ಬಿಡಿ, ಅಂದು ಬಿಡಬಹುದಿತ್ತು. ಬಟ್ ಈ ಬೆಂಕಿ ನಿಜಕ್ಕೂ ಸೆರಗಿನ ಕೆಂಡುವಾಗಿ ಕಾಡ್ತಿದೆ ಅನ್ನೋದು ಈಗಿರುವ ಮ್ಯಾಟರ್. ಒಳನೋಟದ ಪಕ್ಕಾ ಮಾಹಿತಿದಾರರೇ ಹೇಳುವಂತೆ ಈ ಸೆರಗಿನ ಕೆಂಡ ಶೀಘ್ರವೇ ಅಗ್ನಿಕುಂಡವಾಗಬಲ್ಲದು ಅನ್ನೋ ಸುಳಿವನ್ನ ನೀಡ್ತಿರೋದು ಸುಳ್ಳಲ್ಲ. ಹಾಗೆ ನೋಡಿದ್ರೆ ಬಿಡದಿ ಹೆಸರಲ್ಲಿ ಆಡಳಿತ ವಿಪಕ್ಷಗಳು ಕಿತ್ತಾಡ್ತಿವೆ, ಅದು ಬೇರೆ ವಿಚಾರ. ಆದ್ರೆ ಇವತ್ತು ನಿಮ್ಮ ಒಳನೋಟ ಊರಿಗೆ ಹಚ್ಚುತ್ತಿರೋ ವಿಚಾರ ನಿಜಕ್ಕೂ ಕಾಂಗ್ರೆಸ್ ಪಾಳ್ಯದಲ್ಲೇ ಕಂಪನ ಸೃಷ್ಟಿಸೋ ಸುಳಿವನ್ನ ನೀಡ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಎಂ DKಶಿ ಪಾಲಿನ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಈ ಟೌನ್ಶಿಪ್. ಇದೇ ಟೌನ್ಶಿಪ್ ಕಾಂಗ್ರೆಸ್ ಆಡಳಿತದ ಶಿಪ್ಪನ್ನೇ ಮುಳುಗಿಸುತ್ತಾ ಅನ್ನೋ ಗುಮಾನಿಗಳು ಚರ್ಚೆಯಾಗ್ತಿವೆ. ಸಿಎಂ ನಿಲುವಿನ ವಿರುದ್ಧ ಸಿಡಿದಿದ್ದ ಸತೀಶ್ ಜಾರಕಿಹೊಳಿ. ಸರ್ಕಾರಕ್ಕೆ ಆರ್ಥಿಕ ಹೊರೆ ಹೆಸರಲ್ಲಿ ಬಿಡದಿ ವಿರುದ್ಧ ಧ್ವನಿ. ಶತಾಯಗತಾಯ ಬೆಂಗಳೂರಿನ ಕೂಗಳತೆ ದೂರದ ಬಿಡದಿಯಲ್ಲಿ ಅತ್ಯಾಧುನಿಕ AICT ನಿರ್ಮಿಸೋ ಇರಾದೆ ಸಿಎಂಗಿದೆ. ದೆಹಲಿಗೆ ನೋಯ್ಡಾ, ಮುಂಬೈಗೆ ನವಿ ಮುಂಬೈ ಮಾದರಿಯಲ್ಲಿ ಬಿಡದಿ ಟೌನ್ಶಿಪ್ ಅನ್ನ ಜಾರಿಗೆ ತಂದು ಅದರ ಶ್ರೇಯದ ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಳ್ಳೋದಕ್ಕೆ ಸಿಎಂ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಈ ಧಾವಂತಕ್ಕೆ ಬ್ರೇಕ್ ಹಾಕೋ ಕೆಲಸವನ್ನ ಅವರ ಸಂಪುಟದ ಸಹೋದ್ಯೋಗಿಗಳೇ ಮಾಡ್ತಿದ್ದಾರೆ. ಬಿಡದಿ ಯೋಜನೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಅಂತ ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಸ್ವಲ್ಲೆತ್ತಿದ್ದಾರೆ. ಅಷ್ಟೇ ಅಲ್ಲ, ರೈತರ ವಿರೋಧ ಕಟ್ಕೊಂಡು ಯೋಜನೆ ಜಾರಿಗೆ ತಂದ್ರೆ ಪಕ್ಷಕ್ಕೆ ಭವಿಷ್ಯದಲ್ಲಿ ದೊಡ್ಡ ಪೆಟ್ಟಾಗುತ್ತೆ ಅಂತಲೂ ಭವಿಷ್ಯ ನುಡಿದಿದ್ದಾರೆ. ಈ ಮೂಲಕ ಸಿಎಂ ವಿರುದ್ಧ ಮೊದಲ ಬ್ರಹ್ಮಾಸ್ತ್ರವನ್ನು ಸಿಡಿಸಿದ್ದಾರೆ. ₹1 ಪ್ರಶ್ನೆ ಬರೋದಿಲ್ಲ. ಈಗ ಅದ್ರ ಬಗ್ಗೆ ಸಾಧಕ ಬಾಧಕ ಬಗ್ಗೆ ಹಿರಿಯರು ಚರ್ಚೆ ಮಾಡಬಹುದು. ಯಾಕಂದ್ರೆ ಅದರಿಂದ ನಮ್ಮ ಪಾರ್ಟಿಗೆ ತೊಂದರೆ ಆಗಬಾರ್ದಲ್ಲ, ಡ್ಯಾಮೇಜ್ ಆಗಬಾರ್ದು ಅಷ್ಟೇ.
ಬೆಳಗಾವಿಗೂ ಬಿಡದಿಗೆ ಎಲ್ಲಿಂದ ಎಲ್ಲಿಯ ನಂಟು? ಸಾಹುಕಾರ್ಗೂ ಟೌನ್ಶಿಪ್ಗೂ ಯಾವ ಸಂಬಂಧ? ಹಾಗೆ ನೋಡಿದ್ರೆ ಬಿಡದಿಗೂ ಡಿಕೆಶಿಗೂ ಒಂದು ಸಂಬಂಧವಿರಬಹುದು ನಿಜ. ಆದ್ರೆ ಗಡಿನಾಡಿನಂಚಿನಲ್ಲಿರುವ ಬೆಳಗಾವಿಯ ನಾಯಕನಿಗೂ ಬಿಡದಿಗೂ ಎತ್ತಣ್ಣಿಂದ ಎತ್ತಡ ಸಂಬಂಧ ಅನ್ನೋದು ರಾಜಕೀಯ ಪಂಡಿತರ ನಿದ್ದೆಯನ್ನೂ ಕೆಡಿಸಿದೆ. ಬಿಡದಿ ಭೂಮಿಗೂ ಬೆಳಗಾವಿ ರಾಜಕಾರಣಿ ಸತೀಶ್ಗೂ ನಯಾ ಪೈಸೆ ಸಂಬಂಧವಿಲ್ಲ. ಹಾಗಿದ್ರೂ ಬಿಡದಿ ರೈತರ ಪರ ಸತೀಶ್ ಧ್ವನಿ ಎತ್ತಿದ್ದೇಕೆ ಅನ್ನೋದನ್ನ ಒಳನೋಟದ ಮಾಹಿತಿದಾರರು ದುರ್ಬಿನ್ ಹಾಕಿ ಶೋಧಿಸಿದ್ದಾರೆ. ಅಂದು ಜಂಗಿ ಕುಸ್ತಿ, ಇಂದು ಅಮರ ಮಧುರ ಪ್ರೇಮ. ರಾಜಕೀಯ ದೂರದೃಷ್ಟಿತ್ವದ ಮಾಸ್ಟರ್ ಪ್ಲಾನ್ ಶಂಕೆ. ಅವತ್ತು ಸಮಸ್ತ ಕರ್ನಾಟಕದೊಂದು ರಾಜಕೀಯವಾದ್ರೆ ಈ ಬೆಳಗಾವಿ ರಾಜಕಾರಣದ್ದೇ ಒಂದು ಸಪರೇಟ್ ತೂಕ. ಅದಕ್ಕೆ ಕಾರಣವೂ ಇತ್ತು. ದಶಕಗಳಿಂದ ತಮ್ಮದೇ ಆದ ಸಾಮ್ರಾಜ್ಯವನ್ನ ಕಟ್ಟಿ ಆ ಕೋಟೆಯನ್ನ ಆಳಿದವರು ಈ ಜಾರಕಿಹೊಳಿಗಳು. ಅಂದು ಕಾಂಗ್ರೆಸ್ನಲ್ಲೇ ಇದ್ದ ರಮೇಶ್ರಿಂದ ಇಂದಿನ ಸತೀಶ್ ವರೆಗೂ ಎಲ್ಲರದ್ದು ಈ ಬೆಳಗಾವಿ ಪಾರಮ್ಯಕ್ಕಾಗಿನ ವರಾತಿಗಳೇ ಅನ್ನೋದು ಶತಸಿದ್ಧ. ಅವತ್ತು ಇದೇ ಬೆಳಗಾವಿಗಾಗಿ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಯುದ್ಧವೇ ಮುಂದೆ ಕರ್ನಾಟಕದ ರಾಜಕೀಯದಲ್ಲಿ ಸಿಡಿ ಬಾಂಬ್ ಸ್ಫೋಟಿಸಿ ಮುಂದೆ 10 ಮಜಲುಗಳಲ್ಲಿ ತಿರುವು ಪಡೆದು ಸದ್ದಾಗಿದ್ದು ಸುಳ್ಳಲ್ಲ. ಅವತ್ತು ಬೆಳಗಾವಿ ರಾಜಕೀಯದಲ್ಲಿ ಇದೇ ಡಿಕೆಶಿ ಮೂಗು ತೂರಿಸ್ತಿದ್ದಾರೆ ಅಂತ ಸತೀಶ್ ಕೂಡ ಮುಗ್ಗುಮ್ಮಾಗಿದ್ದೇನು ಗುಟ್ಟಾಗಿ ಉಳಿದಿಲ್ಲ. ಆದ್ರೆ ರಾಜಕೀಯದಲ್ಲಿ ಈ ಸ್ನೇಹ ದ್ವೇಷ ಎಂದಿಗೂ ಶಾಶ್ವತ ಅಲ್ಲ ಎನ್ನುವಂತೆ ಇದೇ ಸತೀಶ್ ಸಿದ್ದರಾಮಯ್ಯ ಪದತ್ಯಾಗದ ಹೊತ್ತಲ್ಲೇ ಟೀಮ್ ಚೇಂಜ್ ಮಾಡಿದ್ದು ಬಹಿರಂಗ ಸತ್ಯವೇ ಸರಿ. ಸದಾಶಿವನಗರದ ಡಿಕೆ ಮನೆಯಲ್ಲೇ ಕುಳಿತು ಉಭಯರು ಚರ್ಚಿಸೋ ಮೂಲಕ ಬೆಳಗಾವಿ ಶೀತಲ ಸಮರಕ್ಕೆ ತೆರೆ ಅನ್ನೋದನ್ನೇ ಸಾರೋದಾಗಿತ್ತು ಎನ್ನಲಾಗ್ತಿದೆ. ಆದ್ರೆ ಈಗ ಏಕಾಏಕಿ ಸತೀಶ್ ಬಿಡದಿ ಬಾಂಬ್ ಸ್ಫೋಟಿಸೋ ಹಿಂದಿನ ಗಣಿತವೇನು ಅನ್ನೋದು ಈಗಿರುವ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಬೆಳಗಾವಿ ಸಾಹುಕಾರನಿಂದ ಭೂಚಕ್ರ ಪೈರೋಗ ಯಾಕೆ? ಬರಿಗೈ ನಾಯಕನ ಕೈಗೆ ಸಿಕ್ಕಿತ ಬಿಡದಿ ಬ್ರಹ್ಮಾಸ್ತ್ರ. ಈ ರಾಜಕೀಯದಲ್ಲಿ ಕಾಲಕ್ಕೆ ತಕ್ಕಂತೆ ಕೆಲವರ ಆದ್ಯತೆಗಳು ಬದಲಾಗುತ್ತಲೇ ಇರ್ತವೆ. ಆವತ್ತು ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಸತೀಶ್ ಸಿದ್ದರಾಮಯ್ಯರ ವಿರುದ್ಧವೇ ಮಸಲತ್ತು ಮಾಡಿದ್ರು ಅನ್ನೋದು ದೊಡ್ಡ ಸದ್ದು ಮಾಡಿತ್ತು. ಆದ್ರೀಗ ಕಾಲ ಬದಲಾಗಿದೆ. ಡಿಕೆಶಿ ಸಿಎಂ ಆಗಿದ್ದಾರೆ. ಹಾಗಂತ ಇಲ್ಲಿಗೆ ರಾಜಕೀಯಕ್ಕೆ ಪೂರ್ಣ ವಿರಾಮವಲ್ಲ, ಬದಲಿಗಿದು ಅಲ್ಪ ವಿರಾಮ. ಸತೀಶ್ ರಾಜಕೀಯ ದೂರದೃಷ್ಟಿತ್ವದ ರಾಜಕೀಯಕ್ಕೆ ಆಲ್ ಈಸ್ ವೆಲ್ ರಾಜಕಾರಣ ಅವಕಾಶದ ಬಾಗಿಲನ್ನ ತೆರೆಯೋದಿಲ್ಲ. ಮುಂದೆ ತಮ್ಮ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ ಅವರು ಕೆಲ ತಂತ್ರ ಪ್ರತಿತಂತ್ರಗಳನ್ನ ಮಾಡಲೇಬೇಕು ಅಂತಾರೆ ಪಂಡಿತರು. ಈ ಲೆಕ್ಕಾಚಾರದಲ್ಲೇ ಡಿಕೆ ಜೊತೆ ಸ್ನೇಹದ ಮಂತ್ರ ಪಠಿಸಿ ಬತ್ತಳಿಕೆಯಲ್ಲಿ ಅಸ್ತ್ರಗಳೇ ಇಲ್ಲದಾಗಿದ್ದ ಸತೀಶ್ ಕೈಗೀಗ ಶ್ರೀಕೃಷ್ಣನ ಭೂಚಕ್ರವೇ ಸಿಕ್ಕಂತಾಗಿದೆ. ಡಿಕೆಶಿ ಅಂತ ನಾಯಕರನ್ನ ಲಗಾಮು ಹಾಕಿ ಹಿಡಿದಿಡೋದಕ್ಕೆ ಬಿಡದಿಯಂತಹ ಕೆಲ ಅಸ್ತ್ರಗಳು ಬೇಕೇ ಬೇಕು ಅನ್ನೋ ಮಾತಿದೆ. ಇಂತಹ ಒಂದು ಅನುಕೂಲ ಸಿಂಧು ಪರಿಸ್ಥಿತಿಯನ್ನ ಹಾಗೆ ಬಿಟ್ರೆ ಮುಂದೆ ಬೆಲೆ ತೆರಬೇಕಾದೀತು ಅನ್ನೋ ಸತ್ಯದ ಅರಿವಿದ್ದವರಂತೆ ಸತೀಶ್ ಈಗ ಬಿಡದಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಸಿದ್ದರಾಮಯ್ಯ ಸಂತೃಪ್ತರಾಗದ ಹೊರತು ಸಿಗಲ್ವಾ ಮುಕ್ತಿ? ಒಂದೇ ಬಾಣ 2 ಗುರಿ ಫಿಕ್ಸ್ ಮಾಡಿದ್ರ ಸತೀಶ್. ಕಾಂಗ್ರೆಸ್ಸಿಗರೇ ಇವತ್ತು ಹೇಳ್ತಿರುವಂತೆ ಸತೀಶ್ ಸಿದ್ದರಾಮಯ್ಯ ಸಂಬಂಧ ಮೊದಲಿನ ರೀತಿಯಲ್ಲಿಲ್ಲ ಎನ್ನಲಾಗ್ತಿದೆ. ಹಾಗಂತ ಅಹಿಂದದ ಉತ್ತರಾಧಿಕಾರತ್ವದ ಮೇಲೆ ಕಣ್ಣಿಟ್ಟಿರುವ ಸತೀಶ್ಗೆ ಸಿದ್ದರಾಮಯ್ಯ ಕೃಪಾಶೀರ್ವಾದ ರಾಜಕೀಯ ಅನಿವಾರ್ಯ. ಸಿದ್ದರಾಮಯ್ಯನವರಂತಹ ಹಳೆ ಹುಲಿ ಎದುರು ಕಟ್ಟಿಕೊಂಡು ರಾಜಕೀಯ ಅಸಾಧ್ಯವೆನ್ನೋ ಸತ್ಯದ ಅರಿವು ಸತೀಶ್ಗೂ ಇದೆ. ಹಾಗಂತ ಇವತ್ತು ಸ್ನೇಹದ ಹೆಸರಲ್ಲೇ ಡಿಕೆಶಿ ಜೊತೆ ಸರ್ಕಾರ ನಡೆಸಿಕೊಂಡು ಹೋದ್ರೆ ಅದರಿಂದ ಮುಂದಾಗೋ ಲಾಭವೂ ಅಷ್ಟಕ್ಕಷ್ಟೇ. ಹಾಗಂತ ಈ ಸರ್ಕಾರದ ಮೂಗುದಾರ ಹಿಡಿದು ಆಟ ಮುಂದುವರೆಸಿದ್ರೆ ಸಿದ್ದರಾಮಯ್ಯನವರ ಕೃಪೆಗೆ ಪಾತ್ರರಾಗೋ ಇರಾದೆ ಸತೀಶ್ಗೆ ಇದೆ ಎನ್ನಲಾಗ್ತಿದೆ. ಈ ಮರ್ಮ ಅರಿತೆ ಏಕಾಏಕಿ ಬೆಳಗಾವಿ ನಾಯಕ ಬಿಡದಿ ಬಾಂಬ್ ಸ್ಫೋಟಿಸ್ತಾ ಇರೋದು ಅನ್ನೋ ಮಾತುಗಳಿವೆ. ಆದ್ರೆ ರಾಜಕೀಯದ ಗಣಿತವನ್ನೇ ಅರಿದು ಕುಡಿದವರು ಹೇಳುವಂತೆ ಬಿಡದಿ ವಿಚಾರವೇನು ಸಿದ್ದರಾಮಯ್ಯನವರನ್ನ ಸಂತೃಪ್ತಿಗೊಳಿಸಿದ್ದಂತಿಲ್ಲ ಎನ್ನಲಾಗ್ತಿದೆ. ಹಾಗಂತ ಸಿದ್ದರಾಮಯ್ಯ ಸಂತೋಷಗೊಳ್ಳದ ಹೊರತು ಸದ್ಯಕ್ಕೆ ಸತೀಶ್ಗೂ ಮುಕ್ತಿ ಸಿಗಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತಿದ್ದಾರೆ ಅವರ ಪರಮಾಪ್ತರು. ಹಾಗಿದ್ರೆ ಈ ರೀತಿ ಇದೆ ಸಾಹುಕಾರ ಲೆಕ್ಕಾಚಾರ. ನಮ್ಮ ಗುಸುಗುಸು ಗೋವಿಂದಣ್ಣ ಬೆಂಗಳೂರಿನಿಂದ ಸೀದಾ ಬೆಳಗಾವಿಗೆ ಮತ್ತೆ ಹೋಗಿ, ಬೆಳಗಾವಿಯಿಂದ ಮತ್ತೆ ಇಲ್ಲಿಂದ ಸೀದಾ ಬಿಡದಿಗೆ ಹೋಗಿ, ಬಿಡದಿಯಿಂದ
ನಮ್ಮ ಒಳನೋಟಕ್ಕೆ ಇಷ್ಟೆಲ್ಲ ಸುದ್ದಿಯನ್ನು ಹೊತ್ತಂದಿರೋದು. ಹನುಮಂತ, ಏನನ್ಸುತ್ತೆ ನಿಮಗೆ? ಬಹುಶಃ ಜಾರಕಿಹೊಳಿ ಅವರ ಲೆಕ್ಕಾಚಾರ ಈಗ ಬೆಳಗಾವಿಯಲ್ಲೇ ಹಲವು ರೈತರು ನೋಡಿದೀವಪ್ಪ ನಾವು, ಕಬ್ಬಿನ ಬಾಕಿ ಬಿಲ್ ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಆ ರೈತರ ಪರವಾಗಿ ನಮ್ಮ ಸಾಹುಕಾರರಿಗೆ ನೆನಪಾಗ್ಲಿಲ್ವಾ? ಬಿಡದಿ ರೈತರ ಪರವಾಗಿ ಬಂದು ಮಾತಾಡ್ತಾ ಇದ್ದಾರೆ. ನನಗನ್ಸುತ್ತೆ ಬಹುಶಃ ಇದನ್ನ ಮೀರಿದ ಬಿಯಾಂಡ್ ದಿಸ್ ಏನೋ ಗಣಿತ ಲೆಕ್ಕಾಚಾರ ಬಹಳ ಜೋರಾಗಿ ನಡೀತಾ ಇದೆ ಅಂತ. ಏನು ಉದ್ದೇಶ ಇವ್ರದ್ದು? ಖಂಡಿತ ಶ್ರೀಪಾದ್ ಪಾಟೀಲ್. ಯಾಕೆ ಅಂದರೆ ರಾಜಕಾರಣದಲ್ಲಿ ಗಣಿತದ ಲೆಕ್ಕಾಚಾರ ಇಲ್ಲದೇ ಯಾವುದೇ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಾಯಕರಾಗಿರ್ಬೋದು ತಮ್ಮ ಪೆನ್ ಹಿಡಿದು ಬರೆಯಲ್ಲ. ಪ್ರತಿಯೊಂದಕ್ಕೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಕೊಂಡು ಎಲ್ಲಿ ಗುಣಿಸ್ಬೇಕು, ಎಲ್ಲಿ ಭಾಗಿಸ್ಬೇಕು, ಎಲ್ಲಿ ಕಳಿಬೇಕು ಅನ್ನೋಂಥ ಎಲ್ಲ ಲೆಕ್ಕಾಚಾರವನ್ನು ಹಾಕ್ಕೊಂಡೇ ಅವರವರು ಒಂದೊಂದು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇರ್ತಾರೆ. ಭೌಗೋಳಿಕವಾಗಿ ಬಿಡದಿಗೂ ಮತ್ತು ಬೆಳಗಾವಿಗೂ ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸವನ್ನು ತೆಗೆದು ನೋಡಿದಾಗ ಅತಿ ಹೆಚ್ಚು ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಬೆಳಗಾವಿಯ ರಾಜಕಾರಣ ಕರ್ನಾಟಕದ ರಾಜ್ಯ ರಾಜಕಾರಣದ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂಥದ್ದು ಇದೆ. ಈಗ ಪ್ರಸ್ತುತವಾಗಿ ಸತೀಶ್ ಜಾರಕಿಹೊಳಿ ಅವರು ಎಲ್ರಿಗೂ ಗೊತ್ತಿರುವಂಥದ್ದು, ರಾಜಕೀಯ ವಲಯದಲ್ಲಿ ಅವ್ರನ್ನ ಯಾರೇ ಮಾತಾಡಿಸಿದ್ರು ಕೂಡ ಅವ್ರು ಕೇಳಿಸ್ಕೋತಾರೆ. ಅವರ ಪ್ಲಾನನ್ನು ಯಾರ ಹತ್ರನೂ ಕೂಡ ಮಾತಾಡಲ್ಲ, ಯಾರ ಹತ್ರನೂ ಬಾಯಿ ಬಿಟ್ಟು ಮಾತಾಡಲ್ಲ ಅನ್ನೋಂಥದ್ದು ಒಂದು ರೀತಿ ಸೈಲೆಂಟ್ ಗೇಮ್. ಯಾವ ರೀತಿ ಆಟ ಆಡ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಸೈಲೆಂಟಾಗಿ ಆಡ್ತಾರೆ. ಆದರೆ ಬಹುಶಃ ಸೈಲೆಂಟ್ ಗೇಮ್ ಫೇಲ್ ಆಗಿರುವಂಥದ್ದು ಅಥವಾ ಅದೆಲ್ಲೋ ಒಂದು ಕಡೆಗೆ ಹಿನ್ನಡೆ ಆಗಿರುವಂಥದ್ದು ಈ KPCC ಅಧ್ಯಕ್ಷ ಸ್ಥಾನವನ್ನು ಪಡೆಯುವಂಥ ವಿಚಾರದಲ್ಲಿ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರು ಅಹಿಂದ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿದ್ದರು. KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ನಾವು ಆಗಬೇಕು, ಆ ಲೆಕ್ಕಾಚಾರದಲ್ಲಿ ಒಂದು ಅಹಿಂದ ನಾಯಕತ್ವ ಮತ್ತು ಪಕ್ಷದ ಅಧ್ಯಕ್ಷರಾಗಿ ಮುಂದೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಡುವಂಥ ರಾಜಕೀಯ ಲೆಕ್ಕಾಚಾರವನ್ನು ಸತೀಶ್ ಜಾರಕಿಹೊಳಿಯವರು ಹಾಕಿದ್ರು ಅನ್ನುವಂಥ ಚರ್ಚೆ ಈಗಲೂ ಕೂಡ ರಾಜಕೀಯ ವಲಯದಲ್ಲಿದೆ. DK ಶಿವಕುಮಾರ್ ಒಂದ್ ರೀತಿ ಚುಚ್ಚುವಂತ ಕೆಲಸ. ಖಂಡಿತವಾಗ್ಲೂ ಕೂಡ ಈ ಒಂದು ಲೆಕ್ಕಾಚಾರ ನೋಡಿ, ಅವರು ಹಾಕಿರುವಂತ ಲೆಕ್ಕಾಚಾರದಲ್ಲಿ ಅವ್ರಿಗೇನು ಸಿಗ್ಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. DK ಶಿವಕುಮಾರ್ ಅಂತವರು ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಆ ಸ್ನೇಹವನ್ನ ಮುಂದುವರಿಸಿದ್ರು ಕೂಡ ರಾಜಕೀಯವಾಗಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಚುಚ್ಚುವಂತ ಕೆಲಸವನ್ನು ಮಾಡೋದ್ರ ಮೂಲಕ ತಮ್ಮ ಹಿಡಿತವನ್ನ ಮುಂದುವರಿಸುವಂತ ಲೆಕ್ಕಾಚಾರವನ್ನ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಡದಂತೆ ಒಳನೋಟಕ್ಕೆ ಸಿಗ್ತಾ ಇರುವಂತ ಈ ಒಂದು ಮಾಹಿತಿ. ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ.